ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ಸ್. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ ಏನು ವಿಡಿಯೋ ಅಂತ. ಎಸ್, ಯಾವ ಥರ ದೀಪ ಮಾಡೋದು ಪ್ಲಸ್ ಯಾವ ಥರ ನಮ್ಮೂರಲ್ಲಿ ಜಾತ್ರೆ ಆಯಿತು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಊರ ಹಬ್ಬ ಆಗಿದ್ದು 8 ದಿವಸಕ್ಕೆ ಆರತಿ, ದೀಪ ಆರತಿ ಇರುತ್ತೆ. ತಂಬಿಟ್ಟು ಆರತಿನೂ ಮತ್ತು ಬೆಲ್ದ ಆರತಿ. ರಾತ್ರಿ ಬೆಲ್ದ ಆರತಿ ಮಾಡಿ ಬೆಳಗ್ಗೆ ತಂಬಿಟ್ಟು ಆರತಿ ಮಾಡ್ತೀವಿ. ಇನ್ನು ನೋಡ್ಬೋದು ಎಲ್ಲ ದೀಪ ಎಲ್ಲ ಎತ್ಕೊಂಡು ಯಾವ ಥರ ಹೋಗ್ತಾಯಿದ್ದೀವಿ ಅಂತ. ಇನ್ನು ನನ್ನ ಹೇರ್ ಸ್ಟೈಲು, ನನ್ನದು ಮೇಕಪ್ಪು, ಇದು ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಈಗ ದೀಪ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಈ ಥರ ಬಿದ್ರ ಕಡ್ಡಿ ಸಿಗುತ್ತೆ ಮಾರ್ಕೆಟಲ್ಲಿ ಎಲ್ಲ ಕಡೆನೂ. ಈ ಥರ ಬಿದ್ರ ಕಡ್ಡಿ ತೊಗೊಂಡಿದ್ದೀವಿ. ಇದು ದೊಡ್ಡದು ಸಿಗುತ್ತೆ, ಉದ್ದದು ಇರುತ್ತೆ, ಶಾರ್ಟಾಗಿರೋದು ಇರುತ್ತೆ. ಕಟ್ ಮಾಡಿರೋದು ಶಾರ್ಟ್ ಕಡ್ಡಿಗಳು. ಇನ್ನು ಈ ಥರ ಕಡ್ಡಿ ತೊಗೋಬೇಕು. ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತ ಕಡ್ಡಿ. ಈ ಥರ ಕಡ್ಡಿ ತೊಗೊಂಡು ನಾವು ನೋಡ್ಕೋಬೇಕು ಹೈಟು ಚಿಕ್ಕ ಇದೆಯಾ ದೊಡ್ಡ ಇದೆಯಾ ದೀಪ ಮಾಡ್ತಾ ಇರೋದು ನಾವು ಅಂತ. ದೊಡ್ಡದು ಬೇಕು ಅಂದರೆ ಎರಡನ್ನೂ ಜಾಯಿಂಟ್ ಮಾಡ್ಕೊಂಡು ದಾರದಲ್ಲಿ ಟೈ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಥರ ಕಡ್ಡಿನ ಟೈ ಮಾಡಿಕೊಂಡು ಒಂದೊಂದೇ ಹೂವನ್ನ ತೊಗೊಂಡು ಸುತ್ತಾ ಹೋಗಬೇಕು. ನೋಡ್ಬೋದು ನೀವು ಇಲ್ಲಿ ಯಾವ ಥರ ಅಂತ. ಈ ಥರ ಹೂವು ಇಟ್ಟು ನೋಡ್ಬೋದು, ಈ ಥರ ಹೂವು ಈ ಥರ ಇಟ್ಟು ಒಂದ್ರ ಮೇಲೆ ಆ ಕಡ್ಡಿಗೆ ಎಷ್ಟು ಕವರ್ ಆಗುತ್ತೋ ಅಷ್ಟು ಹೂವು ಇಟ್ಟು ಸುತ್ತಾ ಹೋಗಬೇಕು. ನೋಡ್ಬೋದು ಇಲ್ಲಿ ಯಾವ ಥರ ಅಂತ ನೋಡಿ. 1 2 3 ಕಡ್ಡಿಗೆ 3 ಇಡಿಸ್ತು ಮತ್ತು ಜಸ್ಟ್ ರೌಂಡ್ ಮಾಡ್ಕೊಂಡು ಸುತ್ತಾ ಹೋಗೋದು. ಇನ್ನು ಕೆಳಗಡೆ ನೋಡ್ಬೋದು ಅಲ್ಲಿ ಉದ್ದ ಇದೆಯಲ್ಲ ಹೂವದು, ಆ ಹೂವು ಮೇಲೆ ತಿರ್ಗಾ ಇನ್ನೊಂದು ಹೂವನೂ ಇಟ್ಟು ಕವರ್ ಮಾಡಿ ತಿರ್ಗಾ ಸುತ್ತಬೇಕು. ಈ ಥರ ಮಾಡಿಕೊಂಡು ಫುಲ್ ಆ ಥರ ಕಡ್ಡಿಗಳು ಹೂವು ಜೋಡಿಸಿದ್ನಲ್ಲ ಆ ಥರ ಮಾಡ್ಕೋಬೇಕು. ಇನ್ನು ಇದು ವೆಲ್ಡಿಂಗ್ ವಯರ್ ವೆಲ್ಡಿಂಗ್ ಕಂಬಿ ಎಲ್ಲಿ ಸಿಗುತ್ತೆ ಅಂತ ತುಂಬ ಜನ ಕೇಳಿದ್ರಿ. ಇದು ವೆಲ್ಡಿಂಗ್ ಶಾಪಲ್ಲಿ ಸಿಗುತ್ತೆ, ಇಲ್ಲಾಂದರೆ ಮನೆ ಐಟಮ್ಸ್ ಎಲ್ಲ ಸಿಗುತ್ತಲ್ಲ, ಸಿಮೆಂಟು ಆ ಥರ ಶಾಪಲ್ಲೆಲ್ಲ ಸಿಗುತ್ತೆ. ಈ ಥರ ತೊಗೊಂಡು ನಮ್ಮ ಬಟ್ಲು ನಾವು ದೀಪ ಮಾಡ್ತೀವಲ್ಲ ಆ ಬಟ್ಲು ಎಷ್ಟಿರುತ್ತೋ ಆ ಮೆಷರ್ಮೆಂಟಲ್ಲಿ ನಾವು ಇದನ್ನ ಸುತ್ಕೋಬೇಕಾಗತ್ತೆ. ನೋಡ್ಬೋದು ನಮ್ಮ ಬಟ್ಲು ಮೆಷರ್ಮೆಂಟ್ಗೆ ಈ ಥರ ಸುತ್ತಕೊಂಡು ಈ ಥರ ಕಂಬಿಗಳಲ್ಲಿ ಲಾಕ್ ಮಾಡ್ಕೋಬೇಕು. ಕಾಣಿಸ್ತಿದೆಯಾ? ಈ ಥರ ಕಂಬಿಗಳಲ್ಲಿ ಲಾಕ್ ಮಾಡಿಕೊಂಡ್ರೆ ನಮಗೆ ಅಡ್ಜಸ್ಟ್ಮೆಂಟ್ ಥರ ಅದು ಅಡ್ಜಸ್ಟ್ ಮಾಡಿಕೊಂಡು ಈ ಬಟ್ಲಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ರೌಂಡ್ ಮಾಡಿಸ್ಕೊಂಡು ಲಾಕ್ ಮಾಡಿಸ್ಕೊಂಡಿರೋದು. ಇನ್ನು ಇದನ್ನು ಈ ಥರ ಪ್ಲೇಸ್ ಮಾಡಿದ್ರೆ ಕ್ಲೀನಾಗಿ ಕುತ್ಕೋಬೇಕು ಒಳಗಡೆ. ಇಷ್ಟೇ ದೀಪ ಮಾಡೋದಿಷ್ಟೇ. ತುಂಬ ಈಸಿ. ಇನ್ನು ಕಡ್ಡಿಗಳನ್ನ ಸುತ್ತಿರ್ತೀವಲ್ಲ ಅದನ್ನ ಸುತ್ತಕೊಂಡು ದಾರ ಕಟ್ಕೊಂಡೋದ್ರೆ ದೀಪ ರೆಡಿ ಆಗುತ್ತೆ ಬ್ಯೂಟಿಫುಲ್ಲಾಗಿ. ಯಾವ ಥರ ದೀಪ ಬಂದಿತ್ತು ಅಂತ ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ. ಇನ್ನು ಈ ಥರ ತಂಬಿಟ್ಟು ಆರ್ತಿನೆಲ್ಲ ಇದ್ರೊಳಗಡೆ ಇಟ್ಟು ನಾವು ದೀಪ ಹಚ್ಕೋಬೋದು. ಇನ್ನು ನೋಡ್ಬೋದು ಯಾವ ಥರ. ಇನ್ನು ದೀಪ ರೆಡಿ ಆದಮೇಲೆ ಈ ಥರ ಹೋಗಿ ಫುಲ್ಲು ನಮ್ಮೂರೆಲ್ಲ ಒಂದು ರೌಂಡ್ ಹಾಕಿ ಮರಿ ಕಡಿತಾರೆ. ಮರಿ ಕಡಿಯೋರು ಮರಿ, ಕೋಳಿ ಕಡಿಯೋರು ಕೋಳಿ ಎಲ್ಲ ಕಡಿದು ಇನ್ನು ಹಬ್ಬದ ಅಡುಗೆ ಮಾಡಿ ಎಲ್ಲ ಊಟ ಮಾಡಿ, ನೆಂಟರೆಲ್ಲ ಬಂದಿರ್ತಾರೆ ಊಟ ಮಾಡಿ. ಈ ಥರ ನಮ್ಮ ಮನೆಗೂ ನೆಂಟರೆಲ್ಲ ಬಂದಿದ್ದರು. ಇನ್ನು ನಾವು ಕೋಳಿ ಎಲ್ಲ ಕಟ್ ಮಾಡಿ ಹಬ್ಬನ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ಎಸ್, ಇನ್ನು ಯಾರಿಗೆಲ್ಲ ಯೂಸ್ಫುಲ್ ಅನ್ನಿಸ್ತು, ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.